ವಿದೇಶಕ್ಕೆ ಹಾರಿದ ಮೇಘನಾ ರಾಜ್. ಹೌದು ಸ್ನೇಹಿತರೆ, ಮೇಘನಾ ರಾಜ್ರವರು ಒಂದು ವಿದೇಶಕ್ಕೆ ಹಾರಿದ್ದಾರೆ. ಸೊ ಒಂದು ಗಂಡನ್ನ ನೋಡಲಿಕ್ಕೆ, ಮದುವೆ ಆಗಲಿಕ್ಕೆ ಒಂದು ವಿದೇಶಕ್ಕೆ ಹಾರಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಅಷ್ಟಕ್ಕೂ ಯಾಕೆ ಹೋದ್ರು ಮೇಘನಾ ರಾಜ್ರವರು? ಮದುವೆ ಆಗೋದಾದ್ರೆ ಯಾರನ್ನ ಮದುವೆ ಆಗ್ತಾರೆ? ಅವರೇನಾದರೂ ಕನ್ನಡಿಗರ? ಸೊ ಯಾರನ್ನ ಮದುವೆ ಆಗ್ತಾರೆ ಮೇಘನಾ ರಾಜ್ರವರು? ಮೊಟ್ಟ ಮೊದಲನೇದಾಗಿ ಒಂದು ಮದುವೆಯನ್ನ ಬೇಡ ಅಂದಂಥವ್ರು, ಸೊ ಎರಡನೇ ಮದುವೆಯನ್ನ ಬೇಡ ಅಂದಂಥವ್ರು ಯಾಕೆ ಒಂದು ಎರಡನೇ ಮದುವೆಗೆ ಒಪ್ಕೊಂಡ್ರು? ಏನಾಯ್ತು ಇವರ ನಡುವೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ಸ್ಯಾಂಡಲ್ವುಡ್ನ ಕ್ವೀನ್ ಬಗ್ಗೆ ತಿಳಿದುಕೊಂಡು ಬರೋಣ. ಇನ್ನು ಸ್ಯಾಂಡಲ್ವುಡ್ನಲ್ಲಿ ತುಂಬ ಮಿಂಚಿದಂತಹ ಒಂದು ನಟಿಯಾದಂತಹ ಒಂದು ತುಂಬಾ ಒಂದು ಒಳ್ಳೆಯ ಮೂವಿಗಳನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ರಾಜ ಹುಲಿ ಅಂತ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದು ನಮ್ಮ ನಟಿ ಮೇಘನಾ ರಾಜ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ತುಂಬಾ ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟರು ಕೂಡ ತುಂಬಾ ಒಂದು ಜೀವನದಲ್ಲಿ ತುಂಬಾ ಒಂದು ಸೋತೋಗ್ಬಿಡ್ತಾರೆ, ಕೂಗೋಗ್ಬಿಡ್ತಾರೆ. ಯಾಕಪ್ಪ ಅಂತಂದರೆ ಅದು ಚಿರಂಜೀವಿ ಸರ್ಜಾ ಅವರ ಮರಣ. ಸೊ ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ತುಂಬಾ ಒಂದು ಕೂಗ್ತಾರೆ ಮೇಘನಾ ರಾಜ್ರವರು. ಸೊ ನನಗೆ ಜೀವನವೇ ಬೇಡ ಇನ್ನು ಅನ್ನೋ ರೀತಿಯಲ್ಲಿ ಒಂದು ಈ ಮಟ್ಟಿಗೆ ಬಂದ್ಬಿಡ್ತಾರೆ. ಸೊ ನಾವು ನೋಡ್ಬೋದು ಹಲವಾರು ಒಂದು ನಟ ನಟಿಯರನ್ನು ನೋಡಿದ್ದೇವೆ. ಯಾರು ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೋ, ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿ ಇರ್ತಾರೋ, ಅವರ ಜೀವನದಲ್ಲಿ ಏನಾದರೂ ಬೆರುಕಾಗುತ್ತೆ. ಸೊ ಏನಾದರೂ ಒಂದು ವಿಧಿ ಆಟ ಆಡೇ ಬಿಡುತ್ತೆ. ಆದರೆ ಯಾರು ತಮ್ಮ ಜೀವನವನ್ನು ಒಂದು ಡಿವೋರ್ಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಈ ರೀತಿಯಾಗಿ ಯಾರು ಮಾಡ್ಕೊಂಡು ಹೋಗ್ತಾರೋ ಅವ್ರ ಜೀವನದಲ್ಲಿ ತುಂಬಾ ಒಂದು ಖುಷಿಯಾಗಿರ್ತಾರೆ. ಒಂದು ತುಂಬಾ ಇಬ್ಬರು ಬಿಟ್ಟು, ಸೊ ಅವ್ರನ್ನ ಇವ್ರು ಬಿಟ್ಟು ಇವರನ್ನು ಅವ್ರು ಬಿಟ್ಟು ತುಂಬ ಚೆನ್ನಾಗಿರ್ತಾರೆ. ಆದರೆ ಇಂತಹ ಒಂದು ಬಾಂಡಿಂಗ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಒಂದು ದೇವರು ತುಂಬಾ ಕ್ರೂರಿಯಾಗಿಬಿಡ್ತಾನೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಹಲವಾರು ಒಂದು ಸೆಲೆಬ್ರಿಟೀಸ್ಗಳನ್ನು ನಾವು ನೋಡಿದ್ದೇವೆ. ತುಂಬ ಚೆನ್ನಾಗಿದ್ದಂಥವರು ಬೇಗ ಒಂದು ಮರಣವನ್ನು ಹೊಂತಾರೆ. ಉದಾಹರಣೆಗೆ ವಿಜಯ ರಾಘವೇಂದ್ರ ಸ್ಪಂದನ ಆಗಿರ್ಬೋದು. ಆ ಕಡೆ ನೋಡಬೇಕಪ್ಪ ಅಂತಂದರೆ ಒಂದು ವಿಜಯ ರಾಘವೇಂದ್ರ ಸ್ಪಂದನ ಆದಮೇಲೆ ಒಂದು ಪುನೀತ್ ರಾಜ್ಕುಮಾರ್ ಅವರನ್ನ ಕೂಡ ನಾವು ನೋಡಿದ್ದೇವೆ. ಸೊ ಒಂದು ಪುನೀತ್ ರಾಜ್ಕುಮಾರ್, ಅಶ್ವಿನಿ ಅವರು ಕೂಡ ತುಂಬ ಚೆನ್ನಾಗಿದ್ರು. ಇವರ ನಡುವೆ ಕೂಡ ಯಾವುದೇ ಒಂದು ಜಗಳ, ಮನಸ್ತಾಪ, ಬೆರುಕು ಇದು ಯಾವುದೂ ಇದಿರಲಿಲ್ಲ. ಸೊ ಇವರು ಕೂಡ ಒಂದು ದೇವರು ಕ್ರೂರಿ ಒಂದು ಪುನೀತ್ ರಾಜ್ಕುಮಾರ್ ಅವರನ್ನು ಕರೆದುಕೊಂಡ್ಬಿಟ್ಟ. ಇನ್ನು ಮೇಘನಾ ರಾಜ್ರವರು ಎರಡನೇ ಮದುವೆ ಬಗ್ಗೆ ಯಾವುದೇ ಮಾತನ್ನು ಹೇಳಿರಲಿಲ್ಲ. ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನು ಅವ್ರ ತಂದೆ ತಾಯಿ ಅವರಿಗೆ ಹೇಳಿದರು. ಸೊ ಯಾಕೆ ಎರಡನೇ ಮದುವೆಯನ್ನು ಆದರು? ಸೊ ಎರಡನೇ ಮದುವೆಯನ್ನು ಆಗ್ತೀನಿ ಅಂತ ಹೇಳೋದಕ್ಕೆ ಕಾರಣವಾದರೂ ಏನು ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನು ಅವ್ರ ತಂದೆ ತಾಯಿಯವರಿಗೆ ಹೇಳಿದರು. ಸೊ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದರು. ಇನ್ನು ಹೇಳಬೇಕಪ್ಪ ಅಂತಂದರೆ ತಮ್ಮ ಮಗನಿಗೆ ಸರಿಯಾಗಿ ಒಂದು ಮಾತನಾಡಿಸೋಕ್ಕೆ ಕೂಡ ಇವರಿಗೆ ಆಗ್ತಾ ಇಲ್ವಂತೆ. ತಮ್ಮ ಮಗನೊಂದಿಗೆ ಸರಿಯಾಗಿ ಒಂದು ಮಾತನಾಡಿಸೋಕ್ಕೆ ಆಗ್ತಾ ಇಲ್ಲ, ನನ್ನ ಮಗನೊಂದಿಗೆ ಸರಿಯಾಗಿ ಟೈಮನ್ನು ಕೊಡೋಕ್ಕೆ ಆಗ್ತಿಲ್ಲ, ನನ್ನ ಮಗನಿಗೆ ಯಾವಾಗಲೂ ಕೆಲಸ ಅಂತ ಒಂದು ಓಡಾಡೋದೇ ಆಗಿದೆ. ಈ ಕಡೆ ಮನೆ ಕೆಲಸವನ್ನು ನೋಡ್ಕೊಳ್ಬೇಕು, ಈ ಕಡೆ ಒಂದು ಆಫೀಸ್ ಕೆಲಸ ಆಗಿರ್ಬೋದು, ಈ ಕಡೆ ಶೂಟಿಂಗ್ ಕೆಲಸ ಆಗಿರ್ಬೋದು, ಇದೆಲ್ಲವೂ ನನಗೆ ತುಂಬಾ ಭಾರವಾಗ್ತಾ ಇದೆ. ಸೊ ಒಂದು ನನ್ನ ಮಗನಿಗೂ ಕೂಡ ಒಬ್ಬ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಮೇಘನಾ ರಾಜ್ರವರು ಹೇಳ್ತಾರೆ. ಇನ್ನು ಯಾಕಪ್ಪ ಅಂತಂದರೆ ನನ್ನ ಮಗ ಈಗಲೂ ಕೂಡ ಒಂದು ಗಂಡು, ಅವನು ಎಲ್ಲ ಒಂದು ಸೀಕ್ರೆಟ್ಸ್ಗಳನ್ನು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಅವನು ಎಲ್ಲ ಸೀಕ್ರೆಟ್ಸ್ಗಳನ್ನು ಒಂದು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಈಗೇನೋ ಚಿಕ್ಕವನಿದ್ದಾನೆ, ಓಕೆ, ಏನನ್ನಾದರೂ ಕೂಡ ಹೇಳ್ಕೊಳ್ತಾನೆ. ಆದರೆ ಮುಂದಿನ ದಿನಮಾನಗಳಲ್ಲಿ ಅವನು ಈ ರೀತಿಯಾದ ಒಂದು ಸೀಕ್ರೆಟ್ಸ್ಗಳನ್ನು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಅದಕ್ಕಾದರೂ ಒಬ್ಬ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಇಲ್ಲಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ತುಂಬಾ ಖುಷಿಯಿಂದ ಮೇಘನಾ ರಾಜ್ರವರು ಹೇಳಿದ್ದಾರೆ, ನಾನು ಎರಡನೇ ಮದುವೆ ಆಗೋದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸೇ ಮದುವೆ ಆಗ್ತೀನಿ. ಸೊ ಎರಡನೇ ಮದುವೆಯನ್ನು ಆದಷ್ಟು ಬೇಗ ನಾನು ಆಗ್ತೀನಿ ಅನ್ನೋ ಮಾತನ್ನು ಮೇಘನಾ ರಾಜ್ರವರು ಹೇಳಿದ್ದಾರೆ. ಇನ್ನು ಅಭಿಮಾನಿಗಳು ಯಾರನ್ನ ಮದುವೆ ಆಗ್ತಾರೆ ಮೇಘನಾ ರಾಜ್ರವರು ಅಂತಕ್ಕಂಥ ಕುತೂಹಲವನ್ನು ಕಾಯ್ದುಕೊಂಡು ಕೂತಿದ್ದಾರೆ. ಸೊ ಮೇಘನಾ ರಾಜ್ರವರು ಕೂಡ ತುಂಬಾನೇ ಒಂದು ಬೆಂಬಲವಾಗಿ ತಮ್ಮ ಮನಸ್ಸಿನಲ್ಲಿರೋದನ್ನ ಎಲ್ಲವನ್ನ ಕೂಡ ಹೇಳ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಎರಡನೇ ಮದುವೆ ಆಗ್ತಿರ್ತಕ್ಕ ಗಂಡು ಯಾರು, ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆ ಒಂದು ಅಪ್ಡೇಟ್ ಅನ್ನು ಕೊಡ್ತೀನಿ. ಇನ್ನು ಕೆಲವೊಂದಿಷ್ಟು ಜನ ಮೇಘನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬಾರ್ದು ಅಂತಕ್ಕಂಥ ಸುದ್ದಿಗಳನ್ನು ಹೇಳ್ತಾ ಇದ್ದಾರೆ. ಅವರು ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದೆ ಅಂತಾಗುತ್ತೆ, ಎರಡನೇ ಮದುವೆಯನ್ನು ಆಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗದಿದ್ರೇ ಒಳ್ಳೆಯದಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.